ಮಾತಾಡ್ಬಾರ್ದು. ಹೌದು, ಡೆಲಿವರಿ ಆಗಿ 1 ವೀಕಲ್ಲೇ ಆಲ್ಮೋಸ್ಟ್ ನಾನು 12 kgs ಅಷ್ಟು ರೆಡ್ಯೂಸ್ ಆಗಿದೆ. ಡೆಲಿವರಿ ಆದ ತಕ್ಷಣನೇ ಮೊದಲು ಮಾಡಬೇಕಾಗಿರೋಂತಹ ಕೆಲಸ ಆಗ್ಬಿಟ್ಟಿರುತ್ತೆ, ಒಂಥರ ಶ್ರಿಂಕ್ ಆಗ್ಬಿಟ್ಟಿರುತ್ತೆ, ಜೋತ್ ಬೀಳೋದು ಅಂತಾರಲ್ಲ ಆ ಥರ ಆಗ್ಬಿಟ್ಟಿರುತ್ತೆ. ಕಂಪ್ಲೀಟ್ ಆದಮೇಲೆ ಹೊಟ್ಟೆ ಸ್ವಲ್ಪ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಾಗ ಕೆಲವೊಂದು, ಯಾಕಂದರೆ ಬಟ್ಟೆ ಕಟ್ಟೋದು ಮೇನ್ ಏನಕ್ಕೆ ಅಂತ ಅಂದರೆ ನಮ್ಮ ಒಂದು ಸೊಂಟಕ್ಕೆ ಗ್ರಿಪ್ ಸಿಗಲಿ ಅಂತ. ಯಾಕಂದರೆ ಸ್ಟಿಚಸ್ದು ಸೊ ಅದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನೀವು ಸ್ಟಾರ್ಟ್ ಮಾಡ್ಬೋದು. ಆದರೆ ಇವಾಗ ನಾವು ಸೌಂಡ್ ಮಾಡೋದು ನಿಲ್ಸಲ್ಲ ಅಂತ ಅನ್ಸುತ್ತೆ. ಸೊ ಈ ಲೆವೆಲ್ಗೆ ನನಗೆ ಹಿಂಸೆ ಕೊಟ್ಟರೆ ಇವಳು, ಈ ಲೆವೆಲ್ಗೆ ನನಗೆ ನನ್ನ ಮಗಳು ಹಿಂಗೆ ಟಾರ್ಚರ್ ಮಾಡಿದ್ರೆ ಅದಾದಮೇಲೆ ಅದಕ್ಕೆ ಲೆಮನ್ ಹಾಕಿ ಜೇನುತುಪ್ಪನ ಸೇರಿಸ್ಬಿಟ್ಟು. ಸೊ ನನಗಂತೂ ಒಂದು 3 ಮಂತ್ಸಲ್ಲಿದ್ದಾಗ ಸಕ್ಕತ್ ಬ್ಯಾಕ್ ಪೇನ್ ಬರ್ತಾಯಿತ್ತು, ನನಗೆ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇರಲಿಲ್ಲ ಅಷ್ಟೇ. ಸೊ ತಿಂದು ಮಾಡ್ಕೊಂಡ್ರೆ ನಾರ್ಮಲಾಗಿ ವೆಯ್ಟ್ ಗೇನ್ ಆಗೇ ಆಗ್ತಾರೆ, ಅನ್ನ ಇರ್ತಾರೆ. ಅದಾದಮೇಲೆ ದಪ್ಪ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಅವರವರ ಒಂದು ಬಾಡಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಹಾಯ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಹಳೆ ವಿಡಿಯೋದಲ್ಲೆಲ್ಲ ಕೇಳ್ತಾ ಇದ್ದೀರಿ ವೆಯ್ಟ್ ಲಾಸ್ ಜರ್ನಿ ಮಾಡಿ ಅಂತ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಆಫ್ಟರ್ ಡೆಲಿವರಿ ನಮ್ಮ ವೆಯ್ಟ್ನ ಹೇಗೆ ರೆಡ್ಯೂಸ್ ಮಾಡ್ಕೊಳ್ಬೋದು ಅಂತ ತಿಳಿಸ್ತಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಸಾರಿ, ಯಾಕಂದರೆ ವಿಡಿಯೋ ತುಂಬ ಲೇಟ್ ಆಗಿದೆ, ಯಾಕಂದರೆ ನೀವು ಕೇಳ್ತಾನೆ ಇದ್ರಿ. ಸೊ ನಾನು ಮಾಡೋಣ ಇನ್ನೊಂದು ವೀಕಲ್ಲಿ ಅಪ್ಲೋಡ್ ಮಾಡ್ತೀನಿ, ಇನ್ನೊಂದು 2 ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಲೇಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸಾರಿ. ಆ್ಯಕ್ಚುಲಿ ಈ ವಿಡಿಯೋ ನಾನು 2ನೇ ಸಲ ಶೂಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಶೂಟ್ ಮಾಡಿರೋದು ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ, ಹಾಗಾಗಿ ಮತ್ತೆ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಶೂಟ್ ಮಾಡಿದ್ದು ಎಲ್ಲ ಎಡಿಟಿಂಗ್ ಆಗಿತ್ತು. ಎಡಿಟೆಲ್ಲ ಆದಮೇಲೆ ನನಗೆ ಯಾಕೋ ಬೇಡ ಇನ್ನೊಂದ್ಸಲ ಶೂಟ್ ಮಾಡೋಣ ಅನ್ನಿಸ್ತು, ಹಾಗಾಗಿ ಮತ್ತೆ ಶೂಟ್ ಮಾಡ್ತಾ ಇದ್ದೀನಿ. ಪಾಪು ಇರೋದ್ರಿಂದ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗ್ತಾ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ತೀರಾ, ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಹೊಸದಾಗಿ ಏನಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಾನು ವೀಡಿಯೋಸ್ ಪೋಸ್ಟ್ ಮಾಡಿದಾಗ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಮೊದಲು ನನ್ನ ವೀಡಿಯೋಸ್ನ ನೋಡ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋನ ಪೂರ್ತಿ ನೋಡಿ, ಸೊ ದಟ್ ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನೀವು ಅರ್ಧ ಮಾತ್ರ ನೋಡಿಬಿಟ್ಟು ಅಥವಾ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಸೊ ನಿಮಗೂ ಕೂಡ ಅಷ್ಟು ಕ್ಲಾರಿಟಿ ಸಿಗಲ್ಲ. ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ. ಫಸ್ಟು ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು, ನಾನು ಹೇಗೆ ನನ್ನ ವೆಯ್ಟ್ನ ರೆಡ್ಯೂಸ್ ಮಾಡಿಕೊಂಡೆ ಅಂತ ತಿಳಿಸ್ತೀನಿ. ಅದಾದಮೇಲೆ ನೀವೇನು ಟಿಪ್ಸ್ ಫಾಲೋ ಮಾಡಬೇಕಂತ ಕೂಡ ಹೇಳ್ತೀನಿ. ಮೊದಲಿಗೆ ನನ್ನ ಒಂದು ವೆಯ್ಟ್ ಎಷ್ಟಿತ್ತು ಅಂತ ಹೇಳ್ತೀನಿ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ನಾನು 55 kgs ಇದ್ದೆ. ಸೊ ಡೆಲಿವರಿ ಆಗೋಷ್ಟರಲ್ಲಿ 70 kgs ಆಗಿದೆ. ಅಂದರೆ ಡೆಲಿವರಿಗೂ 2 ಡೇಸ್ ಬಿಫೋರ್ ನಾನು ಚೆಕ್ ಮಾಡಿದಾಗ, ಅಂದರೆ ಅಡ್ಮಿಟ್ ಆದಾಗ ನನ್ನ ವೆಯ್ಟ್ ಬಂದು 70 kgs ಇತ್ತು. ಆಲ್ಮೋಸ್ಟ್ 15 kgs ಅಷ್ಟು ನಾನು ವೆಯ್ಟ್ ಗೇನ್ ಆಗಿದ್ದೆ. ಸೊ ಡೆಲಿವರಿ ಆದಮೇಲೆ ನಾನು ವೆಯ್ಟ್ ಏನು ಚೆಕ್ ಮಾಡಲಿಲ್ಲ. 1 ವೀಕ್ ಆದಮೇಲೆ ಚೆಕಪ್ಪಿಗೆ ಕರೆದಿದ್ರು ಡಾಕ್ಟರು. ಅವಾಗ ಹೋದಾಗ ಚೆಕ್ ಮಾಡಿದಾಗ 58 kgs ಅಷ್ಟು ಇದ್ದೆ. ಡೆಲಿವರಿ ಆಗಿ 1 ವೀಕಲ್ಲೇ ಆಲ್ಮೋಸ್ಟ್ ನಾನು 12 kgs ಅಷ್ಟು ರೆಡ್ಯೂಸ್ ಆಗಿದ್ದೆ. ಸೊ ನಾನೇನು ಅಷ್ಟೊಂದು ಟಿಪ್ಸ್ ಎಲ್ಲ ಏನು ಫಾಲೋ ಮಾಡಿಲ್ಲ. ನಾರ್ಮಲಾಗಿ ಇವಾಗ ಪಾಪುನು 3.5 kgs ಏನೋ ಇದ್ರ ಜೊತೆಗೆ ವಾಟರ್ ಕಂಟೆಂಟ್ ಇರುತ್ತೆ, ಹಾಗೆ ಬ್ಲೀಡಿಂಗು. ಸೊ ಅದೆಲ್ಲ ಆಲ್ಮೋಸ್ಟ್ ಒಂದು 5ರಿಂದ 6 kg ಅಷ್ಟು ಅಲ್ಲೇ ಹೋಗಿಬಿಡುತ್ತೆ. ಸೊ ನಾವು ಬರ್ದು ಕೊಟ್ಟಾಗ್ಲೇ ಒಂದು 5-6 kgs ಅಷ್ಟು ನಾವು ರೆಡ್ಯೂಸ್ ಆಗಿಬಿಡ್ತೀವಿ. ಅಲ್ಲಿಂದ ನಾವು ಮನೆಗೆ ಬಂದಮೇಲೆ ನಾರ್ಮಲಾಗಿ ನನಗೆ ಸಪ್ಪೆ ಊಟ ಕೊಡ್ತಾಯಿದ್ರು. ಅಂದರೆ ಹಳೆ ಕಾಲದಲ್ಲಿ ಏನೇನು ಬಾಣ್ತನ ಮಾಡ್ತಾಯಿದ್ರು, ಸೊ ಆ ಎಲ್ಲ ಬಾಣ್ತನ ನಾನು ಮಾಡಿಸ್ಕೊತಾ ಇದ್ದೆ ಅಲ್ವಾ. ಹಾಗಾಗಿ ನನಗೆ ಸಪ್ಪೆ ಊಟ ಕೊಡ್ತಾಯಿದ್ರು, ಉಪ್ಪು ಖಾರ ಏನೂ ಇಲ್ಲ, ಬರೀ ಕುಸ್ಲಕ್ಕಿ ಬರುತ್ತಲ್ಲ ಅನ್ನನ ಮಾತ್ರ ಬೇಯಿಸಿ ಕೊಡ್ತಾಯಿದ್ರು. ಆಲ್ಮೋಸ್ಟ್ ಒಂದು 1 ಮಂತ್ 1.5 ಮಂತ್ವರೆಗೂ ಕೂಡ ನಾನು ಅದೇ ಅಕ್ಕಿನ ತಿಂತಾ ಇದ್ದೆ. ಒಂದು 20 ಡೇಸ್ವರೆಗೂ ಬರೀ ನಾನು ಆ ರೈಸ್ನೇ ತಿಂತಾಯಿದ್ದೆ. ಅದಕ್ಕೆ ಉಪ್ಪು ಆಗಲಿ ಖಾರ ಆಗಲಿ ಏನೂ ಹಾಕ್ತಾ ಇರಲಿಲ್ಲ. ಮೇ ಬಿ ಅದರಿಂದನೂ ಕೂಡ ನನ್ನ ಒಂದು ವೆಯ್ಟ್ ರೆಡ್ಯೂಸ್ ಆಗಿದೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಇದಿಷ್ಟೇ ನಾನು ಫಾಲೋ ಮಾಡಿದ್ದು. ಇದನ್ನು ಬಿಟ್ಟರೆ ನಾನು ಸಪ್ರೇಟಾಗಿ ಯಾವುದೇ ಒಂದು ಟಿಪ್ಸ್ನ ಕೂಡ ಫಾಲೋ ಮಾಡಿಲ್ಲ. ನಾರ್ಮಲಾಗಿ ಏನು ಊಟ ಕೊಡ್ತಾಯಿದ್ರು ಅದನ್ನು ತಿಂತಾ ಇದ್ದೆ, ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ನಿಮ್ಮಷ್ಟೇ ಟಿಪ್ಸ್ ಫಾಲೋ ಮಾಡಿದ್ದು, ಅಂದರೆ ನಾನೇನು ಟಿಪ್ಸೇ ಫಾಲೋ ಮಾಡಿಲ್ಲ ನಾರ್ಮಲಾಗಿ. ಸೊ ನಾರ್ಮಲಾಗಿ ನಾನು ಏನೇನು ಮನೇಲಿ ಊಟ ಕೊಡ್ತಾರೆ ಅದು ಮಾಡ್ಕೊಂಡಿದ್ದೆ. ನಾನು ನಾರ್ಮಲಾಗೇ ವೆಯ್ಟ್ ರೆಡ್ಯೂಸ್ ಆಗಿದ್ದೀನಿ. ಬಟ್ ಇವಾಗ ಪ್ರೆಸೆಂಟ್ ನನ್ನ ವೆಯ್ಟ್ ಬಂದು 59 kgs ಇದೆ. ಆಲ್ಮೋಸ್ಟ್ ಇವಾಗ 6 ಮಂತ್ಸ್, ಇವಾಗ 7 ನಡೀತಿದೆ ಪಾಪುಗೆ, 6 ಕಂಪ್ಲೀಟ್ ಆಗಿ. ಸೊ ಈ ಒಂದು 6 ಮಂತ್ಸಲ್ಲಿ 1 kg ಅಷ್ಟು ನಾನು ವೆಯ್ಟ್ ಗೇನ್ ಆಗಿದ್ದೀನಿ ಅಷ್ಟೇ. ಇನ್ನೂ ಕೂಡ ವೆಯ್ಟ್ನ ರೆಡ್ಯೂಸ್ ಮಾಡ್ಕೋಬೇಕು. ನನ್ನ ಬೆಲ್ಲಿ ಫ್ಯಾಟ್ ಎಲ್ಲ ಇದೆ ಇನ್ನೂ ಹಾಗೆ. ಸೊ ಅದನ್ನು ಕೂಡ ರೆಡ್ಯೂಸ್ ಮಾಡ್ಕೊಳ್ಬೇಕು. ಬಟ್ ನೀವು ಕೇಳ್ತಾ ಇದ್ದೀರಿ ಅಲ್ವಾ ವೆಯ್ಟ್ ಲಾಸ್ ಜರ್ನಿ ಮಾಡಿ ಅಂತ, ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಎಸ್, ಇವಾಗ ನೀವು ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಿದ್ರೆ ಆಫ್ಟರ್ ಡೆಲಿವರಿ ಹೇಗೆ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಬಹುದು ಅಂತ ಇವಾಗ ತಿಳಿಸ್ತೀನಿ.
ಸೊ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಡೆಲಿವರಿ ಆದ ತಕ್ಷಣನೇ ಮೊದಲು ಮಾಡಬೇಕಾಗಿರೋಂತಹ ಕೆಲಸ ನಮ್ಮ ಒಂದು ಹೊಟ್ಟೆಗೆ ಬೆಲ್ಟ್ ಕಟ್ಟೋವಂಥದ್ದು ಅಥವಾ ಬಟ್ಟೆನ ಸುತ್ತೋವಂಥದ್ದು. ಸೊ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಿಜವಾಗ್ಲೂ ಒಂದು ಬಟ್ಟೆ ಕಟ್ಟೋದ್ರಿಂದ ಅಥವಾ ಬೆಲ್ಟ್ ಹಾಕೊಳ್ಳೋದ್ರಿಂದ ನಮ್ಮ ಒಂದು ಟಮ್ಮಿ ಫ್ಯಾಟ್ನ ರಿಡ್ಯೂಸ್ ಮಾಡುತ್ತೆ. ಯಾಕಂದರೆ ಸೊ ಆಫ್ಟರ್ ಡೆಲಿವರಿ ಆದಮೇಲೆ ಪಾಪು ಕೂಡ ಹೊಟ್ಟೆಯಿಂದ ಹೊರಗಡೆ ಬಂದಮೇಲೆ ನಮ್ಮ ಒಂದು ಹೊಟ್ಟೆ ಏನಿದು ಒಂಥರ ಬಲ್ಜ್ ಥರ ಆಗಿಬಿಟ್ಟಿರುತ್ತೆ, ಒಂಥರ ಶ್ರಿಂಕ್ ಆಗಿಬಿಟ್ಟಿರುತ್ತೆ, ಈ ಜೋತ್ ಬೀಳೋದು ಅಂತಾರಲ್ವ ಆ ಥರ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ನಾವು ರೆಡ್ಯೂಸ್ ಮಾಡ್ಕೊಳ್ಬೇಕು ಅಂದರೆ, ಹೊಟ್ಟೆ ನಾರ್ಮಲ್ ಆಗಿ ಮೊದಲು ಯಾವ ಥರ ಇತ್ತು ಒಂಥರ ಸ್ಟಿಫ್ ಆಗಿರುತ್ತಲ್ವ, ಸೊ ಆ ಥರ ಬರಬೇಕು ಅನ್ನೋ ಥರ ಆದರೆ ಫಸ್ಟು ನಾವು ಹೊಟ್ಟೆಗೆ ಬಟ್ಟೆ ಅಥವಾ ಬೆಲ್ಟ್ನ ಹಾಕೋದು ಮೇನ್ ಇಂಪಾರ್ಟೆಂಟು. ಸೊ ನಾನು ಆಗಲೇ ಹೇಳಿದೆ, ನಾನು ಜಾಸ್ತಿ ಏನು ಟಿಪ್ಸ್ ಫಾಲೋ ಮಾಡಿಲ್ಲ ಅಂತ. ಬಟ್ ನಾನು 4 ಮಂತ್ಸ್ ಆದಮೇಲೆ, ಅಂದರೆ ಪಾಪಗೆ 4 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನನ್ನ ಒಂದು ಹೊಟ್ಟೆ ಸ್ವಲ್ಪ ದಪ್ಪ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೂ ಮುಂಚೆ ನಾರ್ಮಲಾಗೇ ಇತ್ತು, ಅಂದರೆ ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ನನ್ನ ಹೊಟ್ಟೆ ಅದೇ ರೀತಿ ಇತ್ತು, ಕಮ್ಮಿ ಆಗಿತ್ತು. ಬಟ್ ಗೊತ್ತಿಲ್ಲ ಯಾಕೆ ಅಂತ 4 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಹೊಟ್ಟೆ ಸ್ವಲ್ಪ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಾಗ ಕೆಲವೊಂದಷ್ಟು ಟಿಪ್ಸ್ನ ನಾನು ಫಾಲೋ ಮಾಡಿದೆ ನನ್ನ ಒಂದು ಹೊಟ್ಟೆನ ಕರಗಿಸೋದಕ್ಕೆ. ಬಟ್ ಇವಾಗೇನು ಪೂರ್ತಿ ನನ್ನ ಹೊಟ್ಟೆ ಕರಗಿದೆ ಅಂತ ಹೇಳಲ್ಲ, ನೋಡ್ಬೋದು ಇನ್ನೂ ಕೂಡ ಇಷ್ಟು ಹೊಟ್ಟೆ ಇದೆ ನಂದು. ಬಟ್ ಅಷ್ಟೇನು ಅನ್ಸಲ್ಲ, ಒಂದು ಸ್ವಲ್ಪ ಈ ಥರ ಟೈಟ್ ಮಾಡಿ ಬಟ್ಟೆನ ಇಟ್ಕೊಂಡ್ರೆ ಮಾತ್ರ ಕಾಣಿಸುತ್ತೆ, ಆದರೂ ಒಂದು ಸ್ವಲ್ಪ ಹೊಟ್ಟೆ ಇದೆ. ಸೊ ಏನಂತಂದರೆ, ನಾನು ಯಾವ ಮಿಸ್ಟೇಕ್ ಮಾಡಿದ್ದೆ ಅಂತಂದರೆ, ಹೊಟ್ಟೆನ ಪೂರ್ತಿ ಹಿಂಗೆ ಮೇಲೆ ಎತ್ಬಿಟ್ಟು ಇಲ್ಲಿ ಮಾತ್ರ ಒಂದೇ ಒಂದು ದುಪ್ಪಟ್ಟದಲ್ಲಿ ಕಟ್ತಾ ಇದ್ದೆ. ಅಂದರೆ ನಮ್ಮ ಅಜ್ಜಿ ನಾವೆಲ್ಲ ಅದೇ ರೀತಿ ಕಟ್ತಾ ಇದ್ದು ಕಟ್ಕೊಂತ ಹೇಳಿ ಬರೀ ಹೊಟ್ಟೆ ಪೂರ್ತಿ ಮೇಲೆ ಎಳೆದ್ಬಿಟ್ಟು ಇಲ್ಲೊಂದೇ ಒಂದು ಲೇಯರ್ ಕಟ್ತಾ ಇದ್ರು. ಸೊ ಅದೇನಾಯಿತು, ನಾನು ಸ್ನಾನ ಮಾಡಿದ್ಮೇಲೆ ಕಟ್ಟಿದ್ರೆ ಅದ್ರ ನೆಕ್ಸ್ಟ್ ಡೇ ಸ್ನಾನ ಮಾಡೋವರೆಗೂ ಹಾಗೆ ಇರ್ತಿತ್ತು, ಆ್ಯಂಡ್ ಟೈಟಾಗಿ ಕಟ್ಬಿಡ್ತಾ ಇದ್ದೆ. ಹಾಗಾಗಿ ಆ ಒಂದು ಲೇಯರ್ ಏನಿತ್ತು ಕಟ್ಟಿದ್ದು ಫುಲ್ಲು ಒಂಥರ ಗುಳ್ಳೆ ಥರ ಆಗಿ ಒಂಥರ ಬೊಬ್ಬೆ ಬರುತ್ತಲ್ವ, ಆ ರೀತಿ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ನಾನು 4 ತಿಂಗಳವರೆಗೂ ಕಟ್ಟಿದೆ. ಅದಾದಮೇಲೆ ಒಂದು ಸ್ವಲ್ಪ ಬೆಲ್ಟ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅದೇನು ಗುಳ್ಳೆ ಥರ ಆಯಿತು ಅಂತ ಅಂದ್ಬಿಟ್ಟು ನಾನು ಅದನ್ನ ಸ್ಟಾಪ್ ಮಾಡಿದೆ. ಬಟ್ ಏನಂತ ಅಂದರೆ, ಡೆಲಿವರಿ ಆಗಿ ನಾರ್ಮಲ್ ಡೆಲಿವರಿ ಆದರೆ 1 ವೀಕ್ ಆದಮೇಲೆ ನೀವು ಸ್ಟಾರ್ಟ್ ಮಾಡಿಬಿಡಿ ಕಟ್ಟೋದಕ್ಕೆ. ಬಟ್ ನೀಟಾಗಿ ಇಲ್ಲಿಂದ ಇಲ್ಲಿವರೆಗೂ ಕೂಡ ಪೂರ್ತಿಯಾಗಿ ಕಟ್ಟಿ. ಸೊ ಅವಾಗ ಸ್ವಲ್ಪ ಹೊಟ್ಟೆ ಕೂಡ ಕರ್ಗೋದಕ್ಕೆ ಮತ್ತು ಬಲ್ಜ್ ಆಗಿದೆ ಅಲ್ವಾ, ಅಂದರೆ ಜೋತ್ ಬೀಳುತ್ತಲ್ವ, ಸೊ ಅದನ್ನು ಕಮ್ಮಿ ಮಾಡುತ್ತೆ. ಬಟ್ ಇನ್ನೂ ಒಂದು ಏನು ಹೇಳ್ಬೇಕಂತಂದರೆ, ಬಟ್ಟೆ ಕಟ್ಟೋದ್ರಿಂದ ನಮ್ಮ ಹೊಟ್ಟೆ ಪೂರ್ತಿ ಕರ್ಗೋಗ್ಬಿಡುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಬಟ್ಟೆ ಕಟ್ಟೋದು ಮೇನ್ ಏನಕ್ಕೆ ಅಂತ ಅಂದರೆ, ನಮ್ಮ ಒಂದು ಸೊಂಟಕ್ಕೆ ಗ್ರಿಪ್ ಸಿಗಲಿ ಅಂತ. ಯಾಕಂದರೆ ನಮ್ಮ ಡೆಲಿವರಿ ಆದಮೇಲೆ ಹೊಟ್ಟೆ ಒಂದು ಸ್ವಲ್ಪ ಕೆಳಗಡೆ ಹಿಂಗೆ ಬಂದಿರೋದ್ರಿಂದ, ಸೊ ನಾವು ಫೀಡ್ ಮಾಡಬೇಕಾದ್ರೆಲ್ಲ ಹಿಂಗೆ ಕೂತ್ಕೊಂಡು ಫೀಡ್ ಮಾಡ್ತಾ ಇದ್ದಾಗ ಸೊ ನಾವು ಕೂತ್ಕೊಳ್ಳೋ ಪೊಸಿಷನ್ ಕೂಡ ಚೇಂಜ್ ಆಗುತ್ತೆ. ಅಂದರೆ ಈ ಥರ ಕೂತ್ಕೊತೀವಿ, ಸೊ ಅವಾಗ ಬ್ಯಾಕ್ ಪೇನ್ ಬರೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಯಾವಾಗಲೂ ಗೋಡೆಗೆ ವರ್ಕೊಂಡು ಕೂತ್ಕೊಳ್ಳೋದಕ್ಕೂ ಆಗಲ್ಲ. ಸೊ ಹಂಗಾಗಿ ಬಟ್ಟೆ ಕಟ್ಟೋದ್ರಿಂದ ಇಲ್ಲಿಂದ ಸೊ ಇಲ್ಲಿವರೆಗೂ ಕೂಡ ಅಂದರೆ ಪೂರ್ತಿ ಇಲ್ಲಿಗೆ ಗ್ರಿಪ್ ಸಿಗುತ್ತೆ ಬಟ್ಟೆ ಕಟ್ಟೋದ್ರಿಂದ. ಹಾಗೆ ಹೊಟ್ಟೆಗೆ ಸೊ ಎಲ್ಲನೂ ಎತ್ತಿವಾಗ ನಾವು ಟೈಟಾಗಿ ಹಿಂಗೆ ಹೊಟ್ಟೆ ಕಟ್ಟೋದ್ರಿಂದ ಸೊ ನಾವು ಹಿಂಗೆ ಅಂದರೆ ಹಿಂಗೆ ಕೂತ್ಕೊಳ್ಬೋದು, ಸ್ವಲ್ಪ ಹಿಂಗೆ ಸ್ಟ್ರೈಟಾಗಿ ಕೂತ್ಕೊಳ್ತೀವಿ. ಸೊ ಅವಾಗ ಒಂದು ಸ್ವಲ್ಪ ಸೊಂಟಕ್ಕೆ ಗ್ರಿಪ್ ಸಿಗುತ್ತೆ. ಹಾಗಾಗಿ ಬಟ್ಟೆ ಕಟ್ಟೋದು ಸೊ ಹೊಟ್ಟೆ ಕರಗಲಿ ಸೊ ಆ ಥರದಕ್ಕೆಲ್ಲ ಏನೂ ಅಲ್ಲ. ಬಟ್ ಸ್ವಲ್ಪ ಬಲ್ಜ್ ಆಗಿದ್ದು ಆ ಥರದಲ್ವ, ಅದೆಲ್ಲ ರೆಡ್ಯೂಸ್ ಆಗುತ್ತೆ ಬಟ್ಟೆ ಕಟ್ಟಿದ್ರೆ. ಸೊ ನಾರ್ಮಲ್ ಡೆಲಿವರಿ ಆದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. 1 ವೀಕ್ ಆದ ತಕ್ಷಣವೇ ನೀಟಾಗಿ ಕಟ್ಟಿ, ನಿಮಗೆ ಸೀರೆ ಕಾಟನ್ ಸೀರೆ ಇರುತ್ತಲ್ವ ಅದನ್ನು ಕಟ್ಟಿ ಅದನ್ನೇ ಯೂಸ್ ಮಾಡಿ ಕಟ್ಟಿ. ಇಲ್ಲ ಅಂತಂದರೆ ಆನ್ಲೈನಲ್ಲಿ ನಿಮಗೆ ತುಂಬ ಬೆಲ್ಟ್ಗಳು ಸಿಗುತ್ತೆ. ಸೊ ಅದನ್ನು ಸರ್ಚ್ ಮಾಡಿ ನೀವು ಅದನ್ನು ತರಿಸ್ಕೊಂಡು ಕಟ್ಬೋದು. ಸೊ ಸಿಸರಿನ್ ಆಗಿರೋರು ಆ ಗಾಯ ಏನಿರುತ್ತೆ ಸ್ಟಿಚಸ್ದು, ಸೊ ಅದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಪಾಪು ಕಂಟಿನ್ಯೂಸ್ ಆಗಿ ಸೌಂಡ್ ಮಾಡ್ತಾನೇ ಇದ್ವಿ, ಎತ್ಕೊ ಅಂತ. ಹಾಗಾಗಿ ಎತ್ಕೊಂಡೆ. ಬಟ್ ನೋಡಿದ್ರೆ ಇವಾಗಲೂ ಅವಳು ಸೌಂಡ್ ಮಾಡೋದು ನಿಲ್ಸಲ್ಲ ಅಂತ ಅನಿಸುತ್ತೆ. ಸುಮ್ಮನಿರ ಇಲ್ವಾ ನೀನು ಪಾಪು? ಸುಮ್ಮನಿರಲ್ಲ ನೀನು? ಹಾಂ, ಸುಮ್ಮನಿರಲ್ವಾ? ಸಖತ್ತಂದರೆ ಸಖತ್ ತೀಟೆ ಆಗ್ಬಿಟ್ಟಿದ್ದಾಳೆ ನನ್ನ ಮಗಳು. ನಾನು ತುಂಬ ಸೈಲೆಂಟ್ ಅಂದ್ಕೊಂಡಿದ್ದೆ, ಬಟ್ ಅದು ಇದು ಎಳೆಯೋದು ಇದು ಫುಲ್ ತೀಟೆ ಸುಪ್ಪಿ ಆಗ್ಬಿಟ್ಟಿದ್ದಾಳೆ. ಅವಳನ್ನ ಎತ್ಕೊಂಡಿದ್ರೆ ಗಲಾಟೆ ಇನ್ನೂ ಕೂಡ ಜಾಸ್ತಿನೇ ಆಯಿತು. ಸೊ ಹಂಗಾಗಿ ಮತ್ತೆ ಮಲಗಿಸ್ದೆ ಅವಳನ್ನ. ಸೊ ಏನು ಹೇಳ್ತಾ ಇದ್ದೆ ಅಂತಲೇ ಮರ್ತೋಯ್ತು ನನಗೆ. ಓಕೆ, ಹೊಟ್ಟೆಗೆ ಬಟ್ಟೆ ಕಟ್ಟೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಸೊ ನಂತರ ನಿಮ್ಗೇನಾದರೂ ಅಂದರೆ ಒಂದು 4-5 ಮಂತ್ಸ್ ಆದಮೇಲೆ ಮತ್ತೆ ಟಮ್ಮಿ ಬರ್ತಾ ಇದೆ ಅನ್ನೋ ಥರ ಆದರೆ ಇವಾಗ ನಾನು ಯಾವ ಟಿಪ್ಸ್ನ ಹೇಳ್ತೀನಿ ನೀವು ಫಾಲೋ ಮಾಡ್ಬೋದು. ಸೊ ಮೊದಲಿಗೆ ನಾನು ಡಿಟಾಕ್ಸ್ ಡ್ರಿಂಕ್ನ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಯಾವುದೋ ಒಂದು ವ್ಲಾಗಲ್ಲಿ. ಸೊ ಅದನ್ನು ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ನನ್ನ ಹೊಟ್ಟೆ ತುಂಬಾ ಕಾಣಿಸ್ತಾ ಇತ್ತು, ಬಟ್ ಅದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಒಂದು ಹೊಟ್ಟೆ ಸ್ವಲ್ಪ ರೆಡ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ನಿಮ್ಗೆ ಆಗಲೇ ನಾನು ತೋರಿಸಿದಾಗ ಕಂಪ್ಲೀಟಾಗಿ ಏನು ಹೋಗಿಲ್ಲ,
ಬಟ್ ಕಮ್ಮಿ ಆಗಿದೆ. ಸೊ ಅವಾಗ ದಪ್ಪ ಆದಾಗ ಒಂದು ಫೋಟೋ ತಗೊಂಡಿದ್ದೀನಿ, ಅದೇನಾದರೂ ಸಿಕ್ಕಿದ್ರೆ ಇವಾಗ ಅಟ್ಯಾಚ್ ಮಾಡ್ತೀನಿ ಅದನ್ನು. ಹಾಗೆ ಜೀರಿಗೆನ ಯೂಸ್ ಮಾಡಿಬಿಟ್ಟು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡೋಕ್ಕೆ ತೋರಿಸಿದ್ದೆ. ಸೊ ಅದು ಕೂಡ ಅಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ಒಂದು ಹೊಟ್ಟೆ ಕರ್ಗೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಅದು ಅಂತಲೇ ಹೇಳ್ಬೋದು. ಸೊ ಈ ಲೆವೆಲ್ಗೆ ನನಗೆ ಹಿಂಸೆ ಕೊಟ್ಟರೆ ಇವಳು, ಈ ಲೆವೆಲ್ಗೆ ನನಗೆ ನನ್ನ ಮಗಳು ಹಿಂಗೆ ಟಾರ್ಚರ್ ಮಾಡಿದ್ರೆ ನನ್ನ ವಿಡಿಯೋ ತಾನೇ ಹೆಂಗೆ ಮಾಡೋದಕ್ಕಾಗುತ್ತೆ ನೀವೇ ಹೇಳಿ. ಒಂದು ಪಾತ್ರೆಯಲ್ಲಿ ಇವಾಗ 2 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಇಂಚಷ್ಟು ಶುಂಠಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಕೂಡ ಚೆನ್ನಾಗಿ ಕುದಿಬೇಕು. ಸೊ ಎಷ್ಟು ಕುದಿಬೇಕು ಅಂತಂದರೆ 2 ಗ್ಲಾಸ್ ಇರೋಷ್ಟು ನೀರು 1 ಗ್ಲಾಸ್ ಅಷ್ಟು ಆಗಬೇಕು. ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಬಿಟ್ಟು ಆಮೇಲೆ ಅದನ್ನು ಸೋಲಿಸ್ಕೊಂಡು ಕುಡಿಬೇಕು. ಸೊ ಜೀರಿಗೆ ಮತ್ತು ಶುಂಠಿ ಬದಲಿಗೆ ನೀವು ಕರಿಬೇವನ್ನ ಹಾಕಿ ಅದು ಚೆನ್ನಾಗಿ ಕುದ್ದಾದಮೇಲೆ ಅದನ್ನು ಸೋಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹನಿ ಹಾಗೆ ಲೆಮನನ್ನು ಆ್ಯಡ್ ಮಾಡಿಬಿಟ್ಟು ಕುಡಿಬೋದು. ಇಲ್ಲಾಂತಂದರೆ ಚಕ್ಕೆನ ಇದೇ ರೀತಿ ಕುದಿಸ್ಕೊಂಡು ಅದನ್ನು ಕೂಡ ಸೋದಿಸ್ಕೊಂಡು ಅದಾದಮೇಲೆ ಅದಕ್ಕೆ ಲೆಮನ್ ಹಾಕಿ ಜೇನುತುಪ್ಪನ ಸೇರಿಸ್ಬಿಟ್ಟು ಕುಡಿಬೋದು. ಸೊ ಈ ಥರ ಡೈಲಿ ಒಂದೊಂದು ಮಾಡಿಕೊಂಡು ಕುಡಿಬೋದು. ಒಂದಿನ ಶುಂಠಿ ಜೀರಿಗೆ, ಇನ್ನೊಂದಿನ ಕರಿಬೇವು, ಇನ್ನೊಂದಿನ ಚಕ್ಕೆ. ಸೊ ಈ ರೀತಿಯಾಗಿ ಮಾಡಿಕೊಂಡು ಕುಡಿಬೋದು. ಸೊ ಇವಾಗ ನೋಡ್ಬೋದು ಯಾವ ಥರ ಕುದೀತಾ ಇದೆ ಅಂತ. ಸೊ ನೀರು ಕ್ವಾಂಟಿಟಿ ಕೂಡ ಕಮ್ಮಿ ಆಗುತ್ತೆ, ಜೊತೆಗೆ ನೀರಿನ ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ಈ ಥರ ಇಷ್ಟು ಕುದಿ ಬಂದ ಮೇಲೆ ನಾನು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಯಾವುದೇ ಕಾರಣಕ್ಕೂ ಸೇರಿಸ್ಬೇಡಿ, ಬೆಲ್ಲನ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಇದನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಕುಡಿಬೇಕು. ಒಂದು ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಬೇಕಿದ್ರೆ ಇದನ್ನು ಕುಡಿಬೋದು. ಅದೇ ಸ್ವಲ್ಪ ಬಿಸಿ ಇದ್ದಾಗಲೇ, ಸ್ವಲ್ಪ ಬೆಚ್ಚಗಿದ್ದಾಗಲೇ ಕುಡೀರಿ. ತುಂಬ ತಣ್ಣಗಾದ್ಮೇಲೆ ಕುಡಿದ್ರೆ ಅದು ಏನು ಕೂಡ ಎಫೆಕ್ಟ್ ಆಗಲ್ಲ. ಸೊ ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ಕುಡೀರಿ. ಡ್ರಿಂಕ್ನ ಕುಡಿಯೋದ್ರಿಂದ ನಿಜವಾಗ್ಲೂ ತುಂಬಾ ಬೆನಿಫಿಟ್ ಅಂತ ಅನಿಸುತ್ತೆ. ಬರೀ ನಿಮ್ಮ ಬೆಲ್ಲಿ ಫ್ಯಾಟ್ ಅಂತ ಅಲ್ಲ, ನಿಮ್ಮ ಇಡೀ ಬಾಡಿಯಲ್ಲಿರುವಂತಹ ಕೊಲೆಸ್ಟ್ರಾಲ್ನ ಇದು ರೆಡ್ಯೂಸ್ ಮಾಡುತ್ತೆ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಅದನ್ನು ಕಮ್ಮಿ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಡಿಟಾಕ್ಸ್ ಡ್ರಿಂಕ್ನ ನೀವು ಬೆಳಗ್ಗೆನೇ ಎದ್ದು ಖಾಲಿ ಹೊಟ್ಟೆಲಿ ಕುಡೀರಿ. ಉಗುರು ಬೆಚ್ಚಗಿರಬೇಕು. ಸೊ ತುಂಬ ಆಹಾರದ ಮೇಲೆ ಕುಡಿಯೋದಕ್ಕೆ ಹೋಗಬೇಡಿ, ಅಂದರೆ ತುಂಬ ತಣ್ಣಗಾದ್ಮೇಲೆ ಕುಡಿಬಾರ್ದು. ಸೊ ಸ್ವಲ್ಪ ಬೆಚ್ಚಗಿರಬೇಕು, ಆವಾಗ ಇದನ್ನು ಕುಡಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಸೊ ಇದನ್ನು ನಾನು ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೆ. ಸೆಕೆಂಡ್ ಆಗಿ ಬಂದು ನಾನು ಕೆಲವೊಂದಷ್ಟು ಫ್ಲೋರ್ ಎಕ್ಸರ್ಸೈಸಸ್ನ ಸ್ಟಾರ್ಟ್ ಮಾಡಿದೆ. ಅಂದರೆ ಒಂದು 2 ಮಂತ್ಸ್ ಇದ್ದಾಗಲೇ ಒಂದು ಸ್ವಲ್ಪ ಮಾಡ್ತಾ ಇದ್ದೆ, ಯಾಕಂದ್ರೆ ನನಗೆ ಬ್ಯಾಕ್ ಪೇನ್ ತುಂಬ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಆವಾಗ ಕೆಲವೊಂದಷ್ಟು ಎಕ್ಸರ್ಸೈಸಸ್ನ ಮಾಡ್ತಾ ಇದ್ದೆ. ಅದಾದಮೇಲೆ ಅದ್ರ ಜೊತೆಗೆ ಕೆಲವೊಂದಷ್ಟು ಅಂದರೆ ಹೊಟ್ಟೆನೂ ಕರಗಿಸೋದಕ್ಕೂ ಕೂಡ ಕೆಲವೊಂದಷ್ಟು ಎಕ್ಸರ್ಸೈಸಸ್ ಬರುತ್ತೆ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಹೋದೆ. ಸೊ ಅದರಿಂದನೂ ಕೂಡ ನನಗೆ ಸ್ವಲ್ಪ ಬೆನಿಫಿಟ್ ಆಯ್ತು ಅಂತ ಹೇಳ್ಬೋದು. ಸೊ ಏನೇನು ಎಕ್ಸರ್ಸೈಸ್ ಮಾಡ್ತಾ ಇದ್ದೆ ಅದನ್ನ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ಇನ್ನೊಂದು ಏನಂದರೆ ನಾನು ಬರೀ ಫ್ಲೋರ್ ಎಕ್ಸರ್ಸೈಸಸ್ ಅಷ್ಟೇ ಮಾಡ್ತಾ ಇದ್ದಿದ್ದು. ಸೊ ನಿಂತ್ಕೊಂಡು ಆ ಥರದ್ದು ಯಾವುದೂ ಎಕ್ಸರ್ಸೈಸ್ ಇಲ್ಲ, ಬರೀ ಫ್ಲೋರ್ ಎಕ್ಸರ್ಸೈಸು. ನನಗೆ ಯಾವಾಗ ಫ್ರೀ ಅಂತ ಅನಿಸುತ್ತೆ, ಸೊ ಪಾಪು ಮಲಗಿರೋ ಟೈಮಲ್ಲಿ ಆಗಿರ್ಬೋದು, ಆವಾಗ ನಾನು ಮಾಡ್ತಾ ಇದ್ದೆ ಒಂದು ಸ್ವಲ್ಪ ಎಕ್ಸರ್ಸೈಸಸ್ ಅಷ್ಟೇ. ನಾನು ರ್ಯಾಂಡಮ್ ಆಗಿ ಎಕ್ಸರ್ಸೈಸಸ್ನ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಆರ್ಡರಲ್ಲೇ ಮಾಡಬೇಕು ಅಂತ ಏನಿಲ್ಲ. ಸೊ ನಿಮಗೆ ಯಾವ್ದು ನೆನಪಾಗುತ್ತೆ ಅದನ್ನು ಫಸ್ಟ್ ನೀವು ಮಾಡ್ಕೊಳ್ಬಹುದು. ಸೊ ಈ ಥರ ಇವಾಗ ಮಲ್ಕೊಂಡು ಹಿಪ್ನ ಈ ಥರ ಮೇಲೆ ಕೆಳಗಡೆ ಮಾಡ್ತಾ ಇರೋದು. ಸೊ ಇದರಿಂದ ಕೂಡ ಸ್ವಲ್ಪ ಬ್ಯಾಕ್ ಪೇನ್ ರಿಲೀಫ್ ಆಗುತ್ತೆ, ಹಾಗೆ ಹೊಟ್ಟೆನೂ ಒಂದು ಸ್ವಲ್ಪ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ತುಂಬ ಎಕ್ಸರ್ಸೈಸಸ್ ಇದೆ, ನೀವು ಯೂಟ್ಯೂಬಲ್ಲೇ ಸರ್ಚ್ ಮಾಡಿದ್ರೂ ಕೂಡ ನಿಮಗೆ ತುಂಬ ವೀಡಿಯೋಸ್ ಸಿಗುತ್ತೆ. ಸೊ ನಿಮಗೆ ಯಾವುದು ಈಸಿ ಆಗುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ನನಗೆ ಇಲ್ಲಿ ಬ್ಯಾಕ್ ಪೇನ್ ಬರ್ತಾಯಿತ್ತು ಅಂತ ಹೇಳಿದೆ ಅಲ್ವಾ. ಸೊ ಹಾಗಾಗಿ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಎಕ್ಸರ್ಸೈಸಸ್ಸು ಹಾಗೆ ಬೆಲಿ ಫ್ಯಾಟ್ ರೆಡ್ಯೂಸ್ ಎಕ್ಸರ್ಸೈಸಸ್ನ ಮಾಡ್ಕೊಳ್ತಿದ್ದೀನಿ. ಸೊ ಹಾಗಾಗಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ಲೈಕ್ ಆಫ್ಟರ್ ಪ್ರೆಗ್ನೆನ್ಸಿ ಎಲ್ರಿಗೂ ಕೂಡ ಬ್ಯಾಕ್ ಪೇನ್ ಬಂದೇ ಬರುತ್ತೆ. ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ. ಸೊ ಈ ಒಂದು ಎಕ್ಸರ್ಸೈಸ್ನ ಇವಾಗ ತೋರಿಸ್ತಾ ಇರೋದು, ಇದೊಂದು ಸ್ವಲ್ಪ ಬ್ಯಾಕ್ ಪೇನ್ ಏನಿರುತ್ತೆ ಅದನ್ನ ರಿಲೀಫ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನನಗಂತೂ ಒಂದು 3 ಮಂತ್ಸಲ್ಲಿದ್ದಾಗ ಸಖತ್ ಬ್ಯಾಕ್ ಪೇನ್ ಬರ್ತಾಯಿತ್ತು, ನನ್ನ ಕೈಲಿ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬ್ಯಾಕ್ ಪೇನ್ ಬರ್ತಾಯಿತ್ತು. ಸೊ ಆವಾಗ ನಾನು ಕೆಲವೊಂದಷ್ಟು ಎಕ್ಸರ್ಸೈಸಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ರಿಲೀಫ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇವಾಗ ತೋರಿಸ್ತಿದ್ದು ಬೆಲ್ಲಿ ಫ್ಯಾಟ್ನ ರಿಡ್ಯೂಸ್ ಮಾಡುತ್ತೆ. ಇದನ್ನು ಡೈಲಿ ಒಂದು 10ರಿಂದ 15 ನಿಮಿಷ ಮಾಡಿದ್ರೆ ಸಾಕಾಗುತ್ತೆ. ಸೊ ಇವಾಗ ಏನೇನು ಎಕ್ಸರ್ಸೈಸಸ್ ತೋರಿಸ್ತಾ ಇದ್ದೀನಿ ಅದೆಲ್ಲನೂ ಕೂಡ ಒಂದು 15 to 20 ಟೈಮ್ಸ್ ಮಾಡಿದ್ರೆ ಸಾಕು, ಕೌಂಟ್ ತೊಗೊಂಡು. ಸೊ ಎಲ್ಲ ಎಕ್ಸರ್ಸೈಸಸ್ನು 15 ಟೈಮ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ನಿಮಗೆ ಬೇಕು ಅಂತಂದರೆ ಡೈಲಿ 2 ಟೈಮ್ಸ್ ಮಾಡ್ಬೋದು, ಇಲ್ಲಾಂತ ಟೈಮ್ ಆಗಲ್ಲ ಅನ್ನೋ ಥರ ಆದರೆ ಡೈಲಿ ಒಂದು ಟೈಮ್ ಮಾಡಿಕೊಂಡ್ರೆ ಆಗುತ್ತೆ. ಇನ್ನು ಕೆಲವೊಂದಷ್ಟು ಎಕ್ಸರ್ಸೈಸಸ್ ಇದೆ, ಬಟ್ ಅದು ಒಂದು ಸ್ವಲ್ಪ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಫುಲ್ಲು ಹೊಟ್ಟೆ ಎಲ್ಲ ನೋವು ಬಂದುಬಿಡುತ್ತೆ. ಸೊ ಹಾಗಾಗಿ ಅದನ್ನು ನಾನು ತೋರಿಸ್ತಾ ಇಲ್ಲ, ಬರೀ ಕೆಲವೊಂದಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ, ಈಸಿಯಾಗಿರೋಂತಹ ಎಕ್ಸರ್ಸೈಸಸ್ಸು. ಸೊ ಈ ಥರ ಪೊಸಿಷನ್ ತೊಗೊಂಡು ಒಂದು ಕಾಲನ್ನ ಈ ಥರ ಮಡಚಿಟ್ಕೊಂಡ್ರು ನಮ್ಮ ಎದೆ ಭಾಗಕ್ಕೆ ಒಂದು 5 ಸೆಕೆಂಡ್ ಹಾಗೆ ಇಟ್ಕೊಂಡು ಮತ್ತೆ ಇನ್ನೊಂದು ಕಾಲನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಅದಾದಮೇಲೆ 2 ಕಾಲನ್ನು ಕೂಡ ಈ ಥರ ಇಟ್ಕೊಳ್ಳೋದು. ಸೊ ಇದು ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಪೇನ್ ಏನಿದೆ ಅದು ಬೇಗನೆ ರಿಡ್ಯೂಸ್ ಆಗಿಬಿಡುತ್ತೆ.
ಸೊ ನನ್ನ ಮಗಳು ಇವಾಗ ಪಕ್ಕದಲ್ಲಿ ಬಂದಳು. ಸೊ ಅವಳನ್ನ ಈ ಥರ ಇಟ್ಕೊಂಡು ಯಾವಾಗಲೂ ನನ್ನ ಪಕ್ಕದಲ್ಲೇ ಇರ್ತಾಳೆ ನಾನು ಎಕ್ಸಸೈಸ್ ಎಲ್ಲ ಮಾಡಬೇಕಾದ್ರೆ. ಸೊ ನಾನು ಮಾಡ್ತಾಯಿದ್ದೀನಿ, ನನ್ನ ಕಾಲನ್ನೇ ನೋಡ್ತಾ ಇರ್ತಾಳೆ ಏನೋ ಮಾಡ್ತಿದ್ದಾರಲ್ಲ ಅಂತ ಹೇಳಿ. ಸೊ ಇದು ಬಟರ್ಫ್ಲೈ ಎಕ್ಸಸೈಸು. ಎಲ್ಲ ಎಕ್ಸಸೈಸ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತಂದರೆ ಇನ್ನೂ ಒಂದು ಬೆಸ್ಟ್ ಆಪ್ಷನ್ನು, ನೀವು ವಾಕಿಂಗ್ ಕೂಡ ಮಾಡ್ಬೋದು. ಸೊ ಮಾರ್ನಿಂಗ್ ಅಥವಾ ಈವ್ನಿಂಗ್ ಮನೆ ಒಳಗಡೆನೇ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮನೇಲೇ ಒಂದು ಸ್ವಲ್ಪ ವಾಕಿಂಗ್ ಥರ ಮಾಡಿಕೊಂಡ್ರೆ ಅದು ಕೂಡ ನಡೆಯುತ್ತೆ. ವಾಕಿಂಗ್ ಜೊತೆ ಇದನ್ನು ಮಾಡಿದ್ರೂ ಕೂಡ ತುಂಬ ಒಳ್ಳೆಯದು. ಈ ಎಕ್ಸಸೈಸ್ನ ಯಾವಾಗಿಂದ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದರೆ, ನಾರ್ಮಲ್ ಡೆಲಿವರಿ ಆದರೆ 1 ಮಂತ್ ಆದಮೇಲೆ ಸ್ಟಾರ್ಟ್ ಮಾಡಿ. ಯಾಕಂದರೆ ನಮಗೂ ಕೂಡ ಸ್ಟಿಚಸ್ ಹಾಕಿರ್ತಾರೆ ನಾರ್ಮಲ್ ಡೆಲಿವರಿ ಆದಾಗ. ಸೊ ಹಂಗಾಗಿ 1 ಮಂತ್ ಆದಮೇಲೆ ಸ್ಟಾರ್ಟ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಆ್ಯಂಡ್ ಸಿ ಸೆಕ್ಷನಿಗೆ ಒಂದು 3 ಮಂತ್ಸ್ ಆದಮೇಲೆ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಒಂದ್ಸಲ ನೀವು ಬೇಕಿದ್ರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಹಾಗೆ ಇವಾಗ ನಾನು ಯಾವುದು ಡಿಟಾಕ್ಸ್ ಡ್ರಿಂಕ್ನ ಹೇಳಿದೆ ಅಲ್ಲ, ಅದು ಸೇಫ್. ಅಂದರೆ ನನಗೆ ಹಳೆ ವಿಡಿಯೋದಲ್ಲಿ ಒಂದ್ಸಲ ತೋರಿಸಿದ್ದೆ, ಆವಾಗ ಕೇಳ್ತಾ ಇದ್ರಿ ಸೇಫ್ ಆಯಿತು, ಏನು ಸೈಡ್ ಎಫೆಕ್ಟ್ ಆಗಲ್ವಾ ಅಂತ. ಜೊತೆಗೆ ಫೀಡ್ ಮಾಡ್ತಿದ್ದೀನಿ ಪಾಪುಗೆ, ಅದರಿಂದಲೂ ಏನೂ ಆಗಲ್ವಾ ಪಾಪುಗೆ ಅಂತ ಕೇಳ್ತಾ ಇದ್ರಿ. ಅದು ಕೂಡ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಸೈಡ್ ಎಫೆಕ್ಟ್ ಏನೂ ಇಲ್ಲ. ಸೊ ನೀವು ನಾರ್ಮಲ್ ಆಗಿ ಫೀಡ್ ಮಾಡ್ತಿರೂ ಕೂಡ ಕುಡಿಬೋದು, ಯಾಕಂದರೆ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಲ್ವಾ. ಸೊ ಶುಂಠಿ ಆಗಿರ್ಬೋದು, ಜೀರಿಗೆ, ಕರಿಬೇವು, ಸೊ ಇದೆಲ್ಲ ನ್ಯಾಚುರಲ್ ಆಗಿ ಸಿಗುವಂಥದ್ದು. ಸೊ ಹಾಗಾಗಿ ಏನು ಕೆಮಿಕಲ್ ಇರಲ್ಲ, ಏನಿಲ್ಲ. ಹಾಗಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಆರಾಮಾಗಿ ನೀವು ಡ್ರಿಂಕ್ನ ಕುಡಿಬಹುದು. ಸೊ ಇವಾಗ ಇಷ್ಟು ಎಕ್ಸಸೈಸಸ್ನ ನಾನು ಫಾಲೋ ಮಾಡ್ತಾ ಇದ್ದೆ. ಇದಾದಮೇಲೆ ಇನ್ನೂ ಒಂದು ಮೇನ್ ಅಂತ ಅಂದರೆ ಫುಡ್. ಸೊ ನಾವೇನು ತಿಂತೀವಿ ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ, ನಮ್ಮ ಒಂದು ವೆಯ್ಟ್ ಗೇನ್ ಆಗೋದಕ್ಕಾಗಲಿ ಅಥವಾ ರಿಡ್ಯೂಸ್ ಆಗೋದಕ್ಕಾಗಲಿ. ಸೊ ಒಂದು ಫುಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫುಡ್ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದ್ರ ಮೇಲೆ ಕೂಡ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಾನು ಏನು ಮಾಡ್ತಿದ್ದೆ ಅಂತಂದರೆ, ನಾರ್ಮಲಾಗಿ ಬೆಳಗ್ಗೆ ಹೊತ್ತು ಏನಾದರೂ ಟಿಫನ್ ತಿಂತಾ ಇದ್ದೆ. ಅದು ಬಿಟ್ಟರೆ ಮಧ್ಯಾಹ್ನ ಹೊತ್ತು ರೈಸು, ಸಂಜೆ ಅಂದರೆ ನೈಟ್ ಹೊತ್ತು ಕೂಡ ರೈಸು. ಸೊ 2 ಟೈಮ್ ರೈಸ್ ತಿಂತಾ ಇದ್ದೆ. ಸೊ ಬರೀ ರೈಸ್ನೇ ತಿಂತಾ ಇದ್ರೆ ಸೊ ಒಂದು ಸ್ವಲ್ಪ ಫ್ಯಾಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ನಾನೇನು ಮಾಡಿದೆ ಅಂತಂದರೆ, ಬೆಳಿಗ್ಗೆ ಹೊತ್ತು ನಾರ್ಮಲ್ ಆಗಿ ಟಿಫನ್ ಮಾಡ್ತಾ ಇದ್ದೆ. ಮಧ್ಯಾಹ್ನ ಹೊತ್ತು ಮತ್ತು ನೈಟ್ ಹೊತ್ತು ಸ್ವಲ್ಪ ಮುದ್ದೆ ಸ್ಟಾರ್ಟ್ ಮಾಡಿದೆ ತಿನ್ನೋದಕ್ಕೆ. ಮುದ್ದೆ ತಿನ್ನೋದ್ರಿಂದ ನಮ್ಮ ವೇಟ್ ಏನಷ್ಟು ಗೇನ್ ಆಗಲ್ಲ, ಜೊತೆಗೆ ಫ್ಯಾಟ್ನ ಕೂಡ ಅದು ರೆಡ್ಯೂಸ್ ಮಾಡುತ್ತೆ, ಅಂದರೆ ಕಂಟ್ರೋಲಲ್ಲಿ ಇಡುತ್ತೆ ರಾಗಿ. ಹಾಗಾಗಿ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಮುದ್ದೆ ತಿಂದ್ಬಿಟ್ಟು ಸ್ವಲ್ಪ ರೈಸ್ ತಿಂತಾ ಇದ್ದೆ. ಯಾಕಂದರೆ ರೈಸ್ ತಿಂದೇನೆ ಊಟ ಕಂಪ್ಲೀಟ್ ಅಂತಾನೆ ಅನ್ಸಲ್ಲ, ಹಾಗಾಗಿ ರೈಸ್ನ ಅಂತೂ ಸ್ಕಿಪ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಮುದ್ದೆ ತಿಂದ್ಬಿಟ್ಟು ಸ್ವಲ್ಪ ರೈಸ್ ತಿಂತಾ ಇದ್ದೆ. ನೈಟ್ ಹೊತ್ತು ಚಪಾತಿ ರೈಸು, ಇಲ್ಲಾಂದರೆ ಚಪಾತಿ ಇಲ್ಲಾಂದರೆ ಮುದ್ದೆ. ಸೊ ಈ ಥರ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಜೊತೆಗೆ ಕೆಲವೊಂದಷ್ಟು ತರಕಾರಿಗಳನ್ನ ಆ್ಯಡ್ ಮಾಡಿಕೊಂಡೆ. ಅಂದರೆ ನಾರ್ಮಲಾಗಿ ಅಂದರೆ ಸಾಂಬಾರ್ಗೆ ಹಾಕ್ದಾಗ ಅಥವಾ ಪಲ್ಯದಲ್ಲಿ ಆ ಥರದ್ದೆಲ್ಲ ತರಕಾರಿಗಳನ್ನ ಚೆನ್ನಾಗಿ ತಿಂತೀನಿ. ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು. ಸೊ ನಾನು ಆ ತರಕಾರಿ ತಿನ್ನಲ್ಲ ಅಥವಾ ಇದು ತಿನ್ನಲ್ಲ, ಆ ಥರದ ಫುಡ್ಡಲ್ಲೆಲ್ಲ ನನಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾನು ಹಾಗಲಕಾಯಿನೂ ಕೂಡ ತುಂಬ ಇಷ್ಟಪಟ್ಟು ತಿಂತೀನಿ. ಸೊ ಹಾಗಾಗಿ ಸೊ ತರಕಾರಿಗಳು ಬೇಯಿಸ್ಕೊಂಡು ಅದನ್ನೆಲ್ಲ ತಿಂತಾ ಇದ್ದೆ. ಅದನ್ನು ಬಿಟ್ಟರೆ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಹಸಿದು ತಿಂತಾ ಇದ್ದೆ ಸ್ವಲ್ಪ. ಅಂದರೆ ನಾನು ಕೆಲವೊಂದಷ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಿ ನನ್ನ ಪ್ಲೇಟ್ ಹೇಗಿರುತ್ತೆ ಅಂತ. ಸೊ ಆ ಥರ ಅಂದರೆ ರೈಸು, ಹಾಗೆ ಕ್ಯಾರೆಟು, ಸೌತೆಕಾಯಿ, ಎಗ್ ಇದ್ದರೆ ಎಗ್ಗು. ಸೊ ಈ ಥರ ನಮ್ಮ ಒಂದು ಪ್ಲೇಟಲ್ಲಿ ಎಲ್ಲ ರೀತಿಯಾದಂತಹ ಪ್ರೋಟೀನ್, ಕ್ಯಾಲ್ಶಿಯಂ ಎಲ್ಲ ರೀತಿ ಇರಬೇಕು. ಸೊ ಆ ರೀತಿಯಾಗಿ ನಾನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಾದಮೇಲೆ ಅದು ಕೂಡ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತು ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ನೀವು ಒಂದು ನಿಮ್ಮ ಫುಡ್ ರೋಟಿನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಏನಂದರೆ ಡಯಟ್ ಏನಾದರೂ ಮಾಡಬೇಕು ಅನ್ನೋ ಥರ ನೀವು ಪ್ಲ್ಯಾನ್ ಮಾಡ್ತಿದ್ರೆ ಪ್ಲೀಸ್ ಆ ಥರ ಏನು ಮಾಡೋದಕ್ಕೆ ಹೋಗಬೇಡಿ. ಮಿನಿಮಮ್ 1 ಇಯರ್ವರೆಗೂ ಕೂಡ ಫೀಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವು ಡಯಟ್ ಅಂತ ಅಂದ್ಕೊಂಡು ಫುಡ್ನ ಸ್ಕಿಪ್ ಮಾಡೋದು ಅಥವಾ ಫುಡ್ ಕಮ್ಮಿ ತಿನ್ನೋದು ಆ ಥರ ಏನಾದರೂ ಮಾಡಿದ್ರೆ ಪಾಪಗೂ ಕೂಡ ಹಾಲು ಸಾಕಾಗಲ್ಲ. ಹಾಗಾಗಿ ಪಾಪು ಹುಷಾರು ತಪ್ಪೋದು ಆ ಥರದ್ದು ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಅದ್ರ ಬದಲು ಡಯಟ್ ಬಗ್ಗೆ ಏನು ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದು ಬೇಡ. ಸೊ ಹೆಲ್ದಿಯಾಗಿ ನಿಮ್ಮ ಒಂದು ವೇಟ್ನ ರೆಡ್ಯೂಸ್ ಮಾಡ್ಕೊಳ್ಬೋದು. ಸೊ ಫೀಡಿಂಗ್ ಎಲ್ಲ ಸ್ಟಾಪ್ ಮಾಡಾದಮೇಲೆ ಸೊ ಏನೂ ಸಹ ಪ್ರಾಬ್ಲಮ್ ಇಲ್ಲ. ಸೊ ನಾನು ನಿಮ್ಗೆ ಯಾವಾಗಲೇ ಹೇಳ್ದಂಗೆ ನನ್ನ ಪ್ರಕಾರ ಡಯಟ್ ಅಂತ ಅಂದರೆ ಹೆಲ್ತಿ ಫುಡ್ನ ತೊಗೊಂಡು ಸಣ್ಣ ಆಗುವಂಥದ್ದು. ಸೊ ಆ ಥರ ನಾವು ಸಣ್ಣ ಆದರೆ ಅದೊಂದು ಪರ್ಮನೆಂಟಾಗಿರುತ್ತೆ. ನೀವು ಅಂದರೆ ಇವಾಗ ಫುಡ್ ಕಟ್ ಮಾಡಿಬಿಟ್ಟು ಆ ಥರ ಏನಾದರೂ ಮಾಡ್ಕೊತ ನೀವು ಸಣ್ಣ ಆಗಬೇಕಂತ ಟ್ರೈ ಮಾಡಿದ್ರೆ ನಮಗೂ ಕೂಡ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಹೆಲ್ತ್ಗೆ. ಆ್ಯಸಿಡಿಟಿ ಆಗ್ಬೋದು, ಗ್ಯಾಸ್ಟ್ರಿಕ್ಸ್, ಆ ಥರದ್ದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಯಾರಾದರೂ ನೀವು ಡಯಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದರೆ ಪೋಸ್ಟ್ ಮಾರ್ಟಮಲ್ಲಿ ಸೊ ದಯವಿಟ್ಟು ಆ ಒಂದು ಆಲೋಚನೆನ ಬಿಡಿ ಅಂತ ಹೇಳ್ತೀನಿ. ಸೊ ನಮಗೂ ಕೂಡ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ವೇಟ್ ಗೇನ್ ಬಗ್ಗೆ ಜಾಸ್ತಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂದರೆ ನಾರ್ಮಲಾಗಿ ಕೆಲಸ ಮಾಡೋದಾಗಿರ್ಬೋದು ಅಥವಾ ನಾವು ವೇಟ್ನ ರೆಡ್ಯೂಸ್ ಮಾಡ್ಕೊಳ್ಬೋದು ಮುಂದಕ್ಕೆ. ಬಟ್ ಈ ಒಂದು ಫೇಸ್ ಏನಿದೆ ನಮ್ಮ ಪೋಸ್ಟ್ ಮಾರ್ಟಮ್ ಪ್ರೆಗ್ನೆನ್ಸಿ ಏನಿದೆ ಅದು ಮತ್ತೆ ನಮಗೆ ಸಿಗಲ್ಲ. ಅಂದರೆ ಸಿಕ್ಕೂ ಕೂಡ ಇನ್ನೊಂದು ಪಾಪು ಡೆಲಿವರಿ, ಸೊ ಆ ಒಂದು ಜರ್ನಿ ಆಗ್ಬೋದೇನೋ. ಬಟ್ ಈ ಪಾಪು ಜೊತೆಲಿ ನಮ್ಮ ಒಂದು ಎಕ್ಸ್ಪೀರಿಯೆನ್ಸು ಅದೆಲ್ಲ ಮತ್ತೆ ನಮಗೆ ಸಿಗಲ್ಲ. ಯಾಕಂದರೆ ಪಾಪು ದೊಡ್ಡದಾಗ್ಬಿಡುತ್ತೆ. ಸೊ ಅದ್ರ ಜೊತೆ ಅಷ್ಟೊಂದು ನಾವು ಇವಾಗ ಟೈಮ್ ಸ್ಪೆಂಡ್ ಮಾಡುವಷ್ಟು ಮುಂದಕ್ಕೆ ಆಗಲ್ಲ. ಹಾಗಾಗಿ
ಸೊ ಆರಾಮಾಗಿ ಪಾಪುನ ನೋಡಿಕೊಂಡು ನೀವು ಚೆನ್ನಾಗಿ ಊಟ ಮಾಡಿಕೊಂಡು ಪಾಪು ಆರೋಗ್ಯದ ಕಡೆ ಗಮನ ಕೊಟ್ಟರೆ ಸಾಕು ಅಂತ ಅನಿಸುತ್ತೆ. ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇರಲ್ಲ. ಯಾಕಂದರೆ ಒನ್ಸ್ ನಾವು ಬ್ಯಾಕ್ ಟು ನಾರ್ಮಲ್ ಅಂತ ನಾವು ಸ್ಟಾರ್ಟ್ ಮಾಡ್ಕೊಂಡಾಗ ನಾರ್ಮಲಾಗಿ ನಮ್ಮ ಒಂದು ವೇಟ್ ರಿಡ್ಯೂಸ್ ಆಗೇ ಆಗುತ್ತೆ. ಯಾಕಂದರೆ ಇವಾಗ ನಾವೇನು ಕೆಲಸ ಮಾಡ್ತಿರಲ್ಲ, ಬರೀ ಎದ್ದೇಳೋದು, ಪಾಪುನ ನೋಡ್ಕೊಳ್ಳೋದು, ಮಲ್ಕೊಳ್ಳೋದು ಇಷ್ಟೇ ಇರುತ್ತೆ. ಸೊ ತಿಂದು ಮಲ್ಕೊಂಡ್ರೆ ನಾರ್ಮಲಾಗಿ ವೇಟ್ ಗೇನ್ ಆಗೇ ಆಗ್ತಾರೆ. ಆ್ಯಂಡ್ ಒಂದು ಏನಂತ ಅಂದರೆ ಪ್ರೆಗ್ನೆನ್ಸಿ ಅಂತ ಬಂದಾಗ ಕೆಲವರು ಆಫ್ಟರ್ ಡೆಲಿವರಿ ಆದಮೇಲೆ ವೇಟ್ ಪುಟ್ ಆನ್ ಆಗ್ತಾರೆ ಮತ್ತು ವೇಟ್ ಲಾಸ್ ಕೂಡ ಆಗ್ತಾರೆ. ಸೊ ಅದು ಅವರ ಒಂದು ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲರದು ಸೇಮ್ ಅಂತ ಹೇಳೋದಕ್ಕಾಗಲ್ಲ. ಡೆಲಿವರಿ ಆದಮೇಲೆ ಕೆಲವರು ತುಂಬ ದಪ್ಪ ಆಗಿಬಿಡ್ತಾರೆ, ಅದಾಗಿ 1 ವರ್ಷ ಆ ಥರ ಆದಮೇಲೆ ತುಂಬ ಸಣ್ಣ ಆಗ್ತಾರೆ, ಆ ಥರನೂ ಇದೆ. ಇನ್ನೂ ಒಂದು ಅವ್ರ ಡೆಲಿವರಿ ಆದಮೇಲೆ ಅಂದರೆ ಪೋಸ್ಟ್ ಪ್ರೆಗ್ನೆನ್ಸಿ ಏನಿದೆ ಆವಾಗ ಸಣ್ಣ ಇರ್ತಾರೆ, ಅದಾದಮೇಲೆ ದಪ್ಪ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಅವರವರ ಒಂದು ಬಾಡಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನು ಈ ಒಂದು ಅಟ್ಲೀಸ್ಟ್ ಒಂದು 6 ಮಂತ್ಸ್ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ದೇನೆ ಆರಾಮಾಗಿ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಬೇಕಿದ್ರೆ ನಾವು ವೇಟ್ ರೆಡ್ಯೂಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೋದು. ಯಾಕಂದರೆ ನಾವು ಜಾಸ್ತಿ ಯೋಚನೆ ಮಾಡಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡ್ರೆ ಪಾಪನ ಮೇಲೆ ಕೂಡ ಕಾನ್ಸಂಟ್ರೇಟ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಏನಾದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ ಅಂತ ನನಗೆ ಅನಿಸುತ್ತೆ. ಇದಿಷ್ಟು ಕೂಡ ಟಿಪ್ಸ್ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾನೊಂದಷ್ಟು ನಾನೇನು ಫಾಲೋ ಮಾಡ್ತಾ ಇದ್ದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಪ್ರಾಪರಾಗಿ ಇನ್ನೂ ನನ್ನ ವೇಟ್ನ ನಾನು ರಿಡ್ಯೂಸ್ ಮಾಡಲೇಬೇಕು ಅಂತ ಏನೂ ಸ್ಟಾರ್ಟ್ ಮಾಡಿಲ್ಲ. ಆಲ್ಮೋಸ್ಟ್ ಇನ್ನೊಂದು 4 kgs ನಾನು ರಿಡ್ಯೂಸ್ ಮಾಡ್ಕೊಳ್ಬೇಕು. ಅಂದರೆ ಬಿಫೋರ್ ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ನಾನು 55 kgs ಇದ್ದೆ ಅಲ್ವಾ. ಸೊ ಆ ಒಂದು ವೇಟ್ಗೆ ನಾನು ವಾಪಸ್ ಬರೋದಕ್ಕೆ ನಾನು 4 kgs ರಿಡ್ಯೂಸ್ ಮಾಡ್ಕೊಳ್ಬೇಕಷ್ಟೇ. ಸೊ ಅದನ್ನು ನಾನು ಫೀಡಿಂಗ್ ಸ್ಟಾಪ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ, ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಸದ್ಯಕ್ಕೆ ಇಷ್ಟು ಟಿಪ್ಸ್ ಫಾಲೋ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಒಂದು ಟಿಪ್ಸ್ ಎಲ್ಲ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಮೀನ್ಸ್ ಪಾಪುಗಿಪ್ಪ ಆಗಿದ್ದರೆ ನಿಮ್ಮ ಸರೌಂಡಿಂಗ್ಸಲ್ಲಿ ಸೊ ಅವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.